ಬೆಕ್ಲಶಿವ ಕೊಲೆ ಪ್ರಕರಣ ಸಂಬಂಧ ಪ್ರಕರಣಕ್ಕೆ ಮೂಲ ಕಾರಣ ಏನು ಎಂಬುದನ್ನು ಸಿಐಡಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು. ಆದರೆ ಅದೊಂದು ವಿಡಿಯೋ ಅಷ್ಟು ಕನ್ಫ್ಯೂಷನ್ಗಳನ್ನು ತೊಡೆದು ಹಾಕಿದೆ. ಎಸ್, ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಡೀಟೇಲ್ಸ್ ಎಲ್ಲಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿದೆ. ಪ್ರಕರಣದಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಭೈರತಿ ಬಸವರಾಜನನ್ನ ಸಿಐಡಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪ್ರಕರಣ ಹಿಂದಿನ ಪಿತೂರಿ ಹಾಗೂ ವೈರತ್ವಕ್ಕೆ ಕಾರಣವಾದ ವಿಡಿಯೋ ಲಭಿಸಿದೆ. ಕೊಲೆಯಾದ ಬೆಕ್ಲು ಶಿವ ಮತ್ತು ಕೊಲೆ ಆರೋಪಿ A1 ಜಗ್ಗ ಈ ಹಿಂದೆ ಆತ್ಮೀಯ ಸ್ನೇಹಿತರಾಗಿದ್ದರು ಎಂಬ ಮಾಹಿತಿ ಇದೀಗ ರಿವೀಲ್ ಆಗಿದೆ. ಬೆಕ್ಲು ಶಿವ ಮತ್ತು ಜಗ್ಗನಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ದುಶ್ಮನಿ ಇತ್ತು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇಬ್ಬರಿಗೂ ಕೊಲ್ಲುವಷ್ಟು ದ್ವೇಷವಿತ್ತು ಎಂದು ತಿಳಿದು ಬಂದಿದೆ. ಕಿತ್ತಗನೂರು ಜಮೀನು ವಿಚಾರವಾಗಿ ಬೆಕ್ಲು ಶಿವ ಹಾಗೂ ಜಗ್ಗನ ಮಧ್ಯೆ ವೈರತ್ವ ಬೆಳೆಯುವಂತೆ ಮಾಡಿದವನೇ ಮಲಯಾಳಿ ಅಜಿತ್ನ ಬಂಟ ಆಟೋ ಜೈ ಎಂಬಾತ. ಡಾನ್ ಪದದ ಕುರಿತು ನಡೆದ ಸಣ್ಣ ಗಲಾಟೆಯನ್ನ ದೊಡ್ಡದ್ದು ಮಾಡಿ ಜಗ್ಗನ ವಿರುದ್ಧ ಬೆಕ್ಲು ಶಿವ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುವಂತೆ ಮಾಡಿದ್ದ. ನಂತರ ಆಟೋ ಜೈ ಕೊಲೆ ಪ್ರಕರಣದ A2 ಆರೋಪಿ ಕಿರಣ್ಗೆ ಕರೆ ಮಾಡಿ ಬೆಕ್ಲು ಶಿವ ಜಗ್ಗನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಾನೆ ಎಂದು ಪ್ರಚೋದಿಸಿದ. ಇದರಿಂದ ಕೆರಳಿದ ಕಿರಣ್ ತನ್ನ ಹುಡುಗರ ತಂಡವನ್ನ ಕಟ್ಟಿಕೊಂಡು ಜುಲೈ 15ರಂದು ಬೆಕ್ಲು ಶಿವನನ್ನ ಕೊಲೆ ಮಾಡಿದ್ದ ಎಂಬ ಅಂಶ ಇದೀಗ ರಿವೀಲ್ ಆಗಿದೆ. ஃபோன் பண்ணி கூட இப்ப பேசுறேன். ஒருத்த எதிர்க்க வந்தா ஃபோன் பண்ணி கூட இப்ப பேசுறேன். ஃபோன் பண்ணி நீனா நாயினா குண்ட குடுக்கணும். இப்ப நீ தான சொல்றீங்க. இந்த ஊர் ஆளுங்க அவங்க தானே. நீ என்ன சொன்ன நேத்து? இந்த ஊர் ஃபோன்ல பேசுனல்ல நீ. இந்த ஊர் ஆளுங்க ஃபோன்ல பேசுன. இந்த ஊர் ஆளுங்க அவங்க தான். யாரு? அப்ப ரவுடி டானுங்க. ಇದೇ ಕಿರಣ್ ಭೈರತಿ ಬಸವರಾಜ್ ಬರ್ತ್ಡೇ ಪಾರ್ಟಿ ವೇಳೆ ಕೊಲೆ ಆರೋಪಿಗಳನ್ನ ಮೀಟ್ ಮಾಡಿಸಿದ್ದ ಎನ್ನಲಾಗಿದೆ. ಹಾಗಾದ್ರೆ ಭೈರತಿ ಬಸವರಾಜ್ ಅವರಿಗೂ ಇವರಿಗೂ ಏನು ಸಂಬಂಧ ಹಾಗೂ ಈ ಕೊಲೆಯಲ್ಲಿ ಭೈರತಿ ಅವರ ಪಾತ್ರ ಎಷ್ಟು ಎಂಬುದು ತಿಳಿದು ಬರಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.